ಬ್ರೇಕ್ ನಂತರ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟ್ರಿಗೆ ಮತ್ತೊಮ್ಮೆ ಸ್ವಾಗತ. 2024 ಚುನಾವಣೆಯಲ್ಲಿ NDAನ ಸೋಲಿಸೋದಕ್ಕೆ, BJPಯನ್ನು ಸೋಲಿಸೋದಕ್ಕೆ, ಮೋದಿಯನ್ನು ಸೋಲಿಸೋದಕ್ಕೆ ಮಹಾಗಠಬಂಧನ್ನ ಮತ್ತೊಂದು ಪ್ರಯತ್ನ ಶುರುವಾಗಿದೆ. ಪಾಟ್ನಾದಲ್ಲಿ ಇವತ್ತು ಅದರ ಸಭೆ ನಡೀತು. ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕಾಂಗ್ರೆಸ್ನಿಂದ ಅನಿಲ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅನಿಲ್ ಕುಮಾರ್ ಅವರು ಎಲ್ಲಿ ತನಕ ರಾಹುಲ್ ಗಾಂಧಿ ಅವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸ್ತಾ ಇದ್ರಿ, ಅಲ್ಲಿ ತನಕ ಮಹಾಗಠಬಂಧನ ಅಂತ ಆಗೋದು ಒತ್ತಟ್ಟಿಗಿರಲಿ, ಬಂದೊಂದು ಸಭೆ ಕೂಡ ಮಾಡೋದಕ್ಕೆ ತಯಾರಾಗಿರಲಿಲ್ಲ. JDSನವ್ರದ್ದೊಂದು ಅಬ್ಸರ್ವೇಷನ್ ಇದೆ, ಈ ಮಹಾಗಠಬಂಧನ್ಗೆ ನಾಯಕತ್ವ ಡಿಸೈಡ್ ಮಾಡೋಷ್ಟರಲ್ಲಿ ಇದು ಮುಗಿದು ಹೋಗ್ಬಿಡುತ್ತೆ ಅಂತ, ಒಡೆದೇ ಹೋಗ್ಬಿಡುತ್ತೆ ಇದು. ಇಲ್ಲ ಅಜಿತ್, ನಾವೆಲ್ಲೂ ಸಹ ಯಾವತ್ತೂ ಸಹ ಕಾಂಗ್ರೆಸ್ಸು ಇಂಥದೇ ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ಎಲ್ಲೂ ಬೆಂಬಲಿಸಿಲ್ಲ. ಮೊದಲನೇದು. ಎರಡನೇದು, ಸಾರ್ವಜನಿಕರಲ್ಲಿ ಒಂದು ಡಿಸ್ಕಷನ್ ಇರ್ತದೆ, ಬಿಕಾಸ್ ಈಸ್ ಲೀಡಿಂಗ್ ದ ಶೋ ಅನ್ನೋ ಒಂದು ವಿಚಾರದಲ್ಲಿ. ಅದ್ರ ಬಗ್ಗೆ ನಾವೇನು ಕಮೆಂಟ್ ಮಾಡೋಕ್ಕಾಗಲ್ಲ. ಅದು ಸಾರ್ವಜನಿಕರ ವಿಚಾರವನ್ನು ನಾನು ಅದ್ರ ಬಗ್ಗೆ ಮಾತಾಡೋದಕ್ಕಾಗೋದಿಲ್ಲ. ನಮ್ಮ ಪಾರ್ಟಿ ವಿಚಾರ ಆಗಿದ್ದರೆ ನಾನು ಅದ್ರ ಬಗ್ಗೆ ಮಾತಾಡ್ಬೋದು, ಮೊದಲನೇದು. ಎರಡನೇದು, ನನ್ನ ಮಿತ್ರರಾದಂಥ ಗಂಗಾಧರ ಮೂರ್ತಿ ಅವರು ಆವಾಗಿಂದ ಭಾಳಷ್ಟು ಕಾಂಗ್ರೆಸ್ ಬಗ್ಗೆ ನಾವೇನು ಮಾಡಿದ್ವಿ, ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಅವ್ರು ಹೆಂಗೆ ಒಪ್ಪಂದ ಮಾಡ್ಕೊಂಡಿದ್ರು, ಅವ್ರು ಹೆಂಗೆ ಒಪ್ಪಂದ ಮಾಡ್ಕೊಂಡಿದ್ರು, ನಾವು ಹೆಂಗೆ ಒಪ್ಪಂದ ನನಗೆ ಒಂದು ಅನಿಸೋದೇನು ಅಂತಂದರೆ, ನಮ್ಮ ಗಂಗಾಧರ ಮೂರ್ತಿಯವ್ರ ಹತ್ರ ಇರುವಂಥ ನಾಲೆಡ್ಜು ಕುಮಾರಸ್ವಾಮಿ ಅವ್ರ ಹತ್ರ ಯಾಕಿಲ್ಲ? ಅಕಸ್ಮಾತ್ ಏನಾದ್ರು ಕುಮಾರಸ್ವಾಮಿ ಅವ್ರ ಹತ್ರ ನಾಲೆಡ್ಜ್ ಇತ್ತು ಅಂತಂದರೆ ಇಂಥ ಪಾರ್ಟಿಗಳ ಜೊತೆಗೆ ಅಲೈನ್ಸ್ ಯಾಕೆ ಮಾಡ್ಕೊಳ್ತಾರೆ ಅವರು? ವೈ ಶುಡ್ ದೇ ಡೂ ಆನ್ ಅಲೈನ್ಸ್? ಬೇಡಪ್ಪ, ನಾನು ತತ್ವ ಸಿದ್ಧಾಂತಗಳ ಮೇಲೆ ನಾನು ನಿಂತ್ಕೊಳ್ತೇನೆ. ಏನಪ್ಪ, ನೀವು ಹೋಗಿದ್ರಿ ಅವ್ರ ಮನೆಗೆ? ಅಲ್ಲಲ್ಲ, ಆಗಲಿ, ಬೇಡ ಅಂತ ರಿಜೆಕ್ಟ್ ಮಾಡಬೇಕಲ್ಲ. ಓಕೆ, ಬೇಡ ಅಂತ ರಿಜೆಕ್ಟ್ ಮಾಡೋದಕ್ಕೆ ಅವ್ರ ಬಾಯಲ್ಲಿ ಬೆಲ್ಲ ಇಟ್ಕೊಂಡಿದ್ರಾ? ಇಲ್ವಲ್ಲ. ಹೇಳ್ಬೋದಾಗಿತ್ತು ಅವತ್ತಿಲ್ಲ ಸ್ವಾಮಿ, ನಮ್ಮ ತತ್ವ ಸಿದ್ಧಾಂತಗಳ ಮೇಲೆ ನಾವು ನಿಂತ್ಕೊಳ್ತೀವಿ, ಯಾವುದೇ ಕಾರಣಕ್ಕೂ ನಮಗೆ ಮುಖ್ಯಮಂತ್ರಿ ಬೇಕಾದಾಗ ಅನುಭವಿಸ್ತಾರೆ, ಪ್ರಧಾನಮಂತ್ರಿ ಬೇಕಾದಾಗ ಅನುಭವಿಸ್ತಾರೆ, ಹೊರಗಡೆ ಕೂತ್ಕೊಂಡು ಟೀಕೆ ಮಾಡೋದು. ಇವತ್ತು 18% ವೋಟ್ ಶೇರ್ ಇದ್ದಂಥ JDS ಪಾರ್ಟಿ ಕರ್ನಾಟಕದಲ್ಲಿ ಮೂಲೆ ಗುಂಪಾಗುವಂಥದ್ದು ನಾನು ಇವತ್ತಲ್ಲ, 3 ವರ್ಷಗಳಿಂದ ಹೇಳಿದ್ದೆ. ತಮ್ಮ ಚಾನಲಲ್ಲೂ ಸಹ ಹೇಳಿದ್ದೆ ನಾನು. ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಅಲೈನ್ಸ್ ಮಾಡಿಕೊಂಡಿದ್ದಂಥ JDS ಪಾರ್ಟಿ ಯಾವ ಗುಂಪಿಗೆ ಹೋಗಿ ಸೇರ್ತದೆ ಅಂತ ನಾನು ಉದಾಹರಣೆ ಸಹ ಹೇಳಿದ್ದೆ. ಅಕಾಲಿದಲ್ಲೇನಾಯಿತು, PDP ಏನಾಯಿತು, ಮುಂದಿನ ದಿನಗಳಲ್ಲಿ JDS ಸಹ BSP ಇಂದ ಹಿಡ್ಕೊಂಡು ಮುಂದಿನ ದಿನಗಳಲ್ಲಿ JDS ಸಹ ಅದೇ ಆಗ್ತದೆ, PDP ಸಹ ಅದೇ ಆಯಿತು. ದೇ ಆಲ್ವೇಸ್ ಅಕ್ವೈರ್ ದ ಸ್ಮಾಲರ್ ಪಾರ್ಟೀಸ್ ಇನ್ ದ ಲಾರ್ಜರ್ ಸ್ಟೇಟ್ಸ್ ಆ್ಯಂಡ್ ದೇ ಮೇಕ್ ದೇರ್ ರೂಲಿಂಗ್. ಅಷ್ಟೇ ಭಾರತೀಯ ಜನತಾ ಪಾರ್ಟಿ. ದೇ ನೆವರ್ ಕಮ್ ವಿತ್ ದೇರ್ ಓನ್ ಕೆಪ್ಯಾಸಿಟಿ, ಮೊದಲನೇದು. ಎರಡನೇ ವಿಚಾರ, ಇವತ್ತು ಮಹಾಗಠಬಂಧನ್ ಅನ್ನೋ ವಿಚಾರವನ್ನು ನಾವೇನು ಮಾತಾಡ್ತಾ ಇದ್ದೀವಿ, ಇವತ್ತು ಮಹಾಗಠಬಂಧನ್ ಅನ್ನುವಂಥದ್ದು ಹಿಂದೆ BJPಗೆ ಏನೊಂದು ಸೀಮಿತವಾದಂಥದ್ದು ಇವತ್ತು ಕಾಂಗ್ರೆಸ್ಸಿಗೆ ಬಂದಿದೆ. ಬಿಕಾಸ್ ಆ್ಯಸ್ ವಿ ಹ್ಯಾವ್ ಲೆಸ್ ನಂಬರ್. ಅವತ್ತು ಭಾರತೀಯ ಜನತಾ ಪಾರ್ಟಿ ಇದೇ ಒಂದು ಸ್ಥಾನವನ್ನು ಪಡೀಲಿಕ್ಕೆ ಪ್ರತಿಯೊಬ್ಬರು ಮನೆಗೆ ಹೋಗಿದ್ದಂಥದ್ದು ಇತ್ತು. ಅದೇ ಥರ ನಾವು ಹೋಗ್ತಾ ಇದ್ದೀವಿ. ತಪ್ಪಲ್ಲ ಪಾಲಿಟಿಕ್ಸ್ ಒಳಗಡೆ, ಅದರ ಒಪ್ಕೊಳ್ತೀವಿ ನಾವು. ಇವತ್ತು ಕೆಲವೊಬ್ಬರು ವೀಕ್ಷಕರೇ, ಕೆಲವರು ಅನಲಿಸ್ಟ್ ಹೇಳ್ತಾರೆ, ಕಾಂಗ್ರೆಸ್ಸು ಕರಿದೇ ಹೋಯ್ತು, ಕಾಂಗ್ರೆಸ್ ಕರೆದು ಹೋಯ್ತು, ರಾಹುಲ್ ಗಾಂಧಿ ಹೋದ್ರು, ಮಲ್ಲಿಕಾರ್ಜುನ್ ಖರ್ಗೆ ಹೋದ್ರು. ಎಸ್, ವಿ ವಾಂಟೆಡ್ ಟು ಡಿಫೀಟ್ ಅವರ್ ಅಪೋನೆಂಟ್, ದೆರ್ ವಿ ಡೋಂಟ್ ಹ್ಯಾವ್ ಎನಿ ಅದರ್ ಚಾಯ್ಸ್. ಇವತ್ತು ನಾನು ಒಂದು ತಮ್ಮ ಮೂಲಕ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡೋದೇನು ಅಂತಂದರೆ, ಸೋ ಕಾಲ್ಡ್ ಏನೇ ಇವರು ಭಾರತೀಯ ಜನತಾ ಪಾರ್ಟಿಯವರಾಗಿರ್ಬೋದು, JDSನವರಾಗಿರ್ಬೋದು, ಇನ್ನೊಂದು ಯಾವುದೋ ನಾನ್ ಅಲೈನ್ಸ್ ಪಾರ್ಟಿಗಳು ನಮ್ಗೆ ಏನೇ ಹೇಳಿದ್ರು ಸಹ, ಅವ್ರು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು, ವಿತೌಟ್ ಕಾಂಗ್ರೆಸ್ ಪಾರ್ಟಿ ನೋಬಡಿ ಈಸ್ ಏಬಲ್ ಟು ಗೋಯಿಂಗ್ ಟು ಫಾರ್ಮ್ ದ ಗವರ್ನಮೆಂಟ್. ಸರಿಸುಮಾರು ಅಲ್ಲಲ್ಲ, ನಿಮಗೆ ಒಂದು ವಿಚಾರ ಅಜಿತ್ ಅವರೇ, ಒಂದು ಸ್ಮಾಲ್ ಅನಾಲಿಸಿಸ್ ಹೇಳ್ಬಿಡ್ತೀನಿ. 141 ಸೀಟಲ್ಲಿ ಈ ಸರಿ ವಿ ಆರ್ ಗೋಯಿಂಗ್ ಟು ಗಿವ್ ಅ ವೆರಿ ಟಫ್ ಫೈಟ್. ಬಿಹಾರ್ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಜಾರ್ಖಂಡ್ ಇರ್ಬೋದು, ತಮಿಳುನಾಡು ಇರ್ಬೋದು. 141 ಸರಿಸುಮಾರು. ಬಿಹಾರಲ್ಲಿ 40 ಸೀಟು ಕಾಂಗ್ರೆಸ್ ಪಕ್ಷ. ನಾನು ಕರ್ನಾಟಕ, ಹಿಮಾಚಲ್, ಜಾರ್ಖಂಡ್, ಬಿಹಾರ್, ಛತ್ತೀಸ್ಗಢ, ಹರಿಯಾಣ, ಕೇರಳ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ತಮಿಳುನಾಡು, ರಾಜಸ್ಥಾನ್, ತೆಲಂಗಾಣ, ಟುಗೆದರ್ 285 ಸೀಟ್ಸ್ that we are very, very, very comfortable with. Including alliance. It is not only Congress, ಮೊದಲನೇದು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದ ಅಲೈನ್ಸ್, ಸ್ಟ್ರಾಂಗ್ ಪಾರ್ಟ್ನರ್ ಆಗಿ ನಾವು ಫೈಟ್ ಮಾಡೋಕ್ಕೆ ಕೆಪಾಸಿಟಿ ಇರುವಂಥದ್ದು ಬಿಹಾರ್ ಆಗಿರ್ಬೋದು, ತಮಿಳುನಾಡು, ಮಹಾರಾಷ್ಟ್ರ ಆ್ಯಂಡ್ ಛತ್ತೀಸ್ಗಢ, ಇದು ಜಾರ್ಖಂಡ್. ಒಂದೊಂದೇ ರಾಜ್ಯ ಚರ್ಚೆ ಮಾಡಿದ್ರೆ ಕೇರಳ ಹೆಂಗೆ ಬಂತು ಈ ಲಿಸ್ಟಲ್ಲಿ? ಕೇರಳ ಯಾಕಂದರೆ ವಿ ಹ್ಯಾವ್ ಬೀನ್ ಪ್ರಿಡಾಮಿನೆಂಟ್ಲಿ ಸ್ಟ್ರಾಂಗ್ ದೆನ್ BJP. We are predominantly strong than BJP. Okay, BJPಗಿಂತ ಜಾಸ್ತಿ ತಗತ್ತೀವಿ. Of course, yes. Sir, end of the day, ನಾನು ಸತ್ತ ಹಿಡಿಬೇಕು ಅಂದ್ರೆ ಇನ್ ಟರ್ಮ್ಸ್, ನಾನು ಅಂದ್ರೆ ಅಪೋಸಿಷನ್ 100 ಕ್ರಾಸ್ ಮಾಡಲೇಬೇಕು. ನಾನು 49 ಇದ್ದೀನಿ, 45 ಇದ್ದೀನಿ, 46 ಇದ್ದೀನಿ, ನಾನು 65 ಸೀಟು, 66 ಸೀಟ್ ನಾನು ಹೆಂಗೆ ತಗೊಳ್ಬೇಕು ಅನ್ನೋದು ಇಸ್ ವಾಟ್ ಮೈ ಕ್ಯಾಲ್ಕುಲೇಷನ್ ಇಸ್. ಐ ಆಮ್ ನಾಟ್ ಟೆಲ್ಲಿಂಗ್ ನಾವು ರಾತ್ರಿ ನಾವು ಯಾರನ್ನೋ ಒಬ್ಬರನ್ನ ಮುಖ್ಯ ಪ್ರಧಾನಮಂತ್ರಿಗಳು ಮಾಡ್ಬಿಡ್ತೀವಿ, ನಮ್ದೇನೋ ಆಗ್ಬಿಡುತ್ತೆ ಅನ್ನೋದು ಸುಳ್ಳು.
ಅದೇ ಥರ ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಈಗ ಕರೆಕ್ಟ್ ಸರ್, ಈಗ ಲೋಕಸಭಾ ಚುನಾವಣೆಗೆ ನಾವು ಆಮ್ ಆದ್ಮಿ ಪಕ್ಷದ ಜೊತೆಗೂ ಕೂಡ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಅಂತೀರಿ. ಪಂಜಾಬ್ನಲ್ಲಿ ಕಾಂಗ್ರೆಸ್ನ ಕಥೆ ಏನಾಗುತ್ತೆ, ದಿಲ್ಲಿಲಿ ಕಾಂಗ್ರೆಸ್ನ ಕಥೆ ಏನಾಗುತ್ತೆ, ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಕಥೆ ಏನಾಗುತ್ತೆ? ನನಗೆ ಅಜಿತ್ ಒಂದು ಆಶ್ಚರ್ಯ ಅನ್ಸೋದೇನು ಅಂತಂದ್ರೆ, ಗುಜರಾತ್ನಲ್ಲಿ ಏನಾಗುತ್ತೆ? ಒಂದು ಆಶ್ಚರ್ಯ ಅನ್ಸೋದೇನು ಅಂತಂದ್ರೆ, ಮೇ ಬಿ ಐಡಿಯಾಲಜಿಕಲಿ ನನ್ನ ಅಪೋನೆಂಟ್ ಇರ್ಬೋದು ಕೆಲವೊಂದು ಸಂದರ್ಭದಲ್ಲಿ, ಜಸ್ಟ್ ಫಾರ್ ಫ್ರೆಂಡ್ಲಿ ಡಿಬೇಟ್ ನನ್ನ ಐಡಿಯಾಲಜಿಕಲಿ ಅಪೋನೆಂಟ್ ಇರ್ಬೋದು, ಸಾರಿ ಐಡಿಯಾಲಜಿಕಲಿ ಅಪೋನೆಂಟ್ ಇರ್ಬೋದು, ಬಟ್ ಅವರು ಸಹ ಏನ್ ಐಡಿಯಾಲಜಿನ ಇಟ್ಕೊಂಡಿದ್ದಾರೆ, ಪೊಲಿಟಿಕಲಿ ನಾವು ಅಪೋನೆಂಟ್ ಇರ್ಬೋದು. ಈಗ ಸದ್ಯಕ್ಕೆ ಬೇರೆ ಬೇರೆ ವಿಷಯಗಳಲ್ಲಿ ಸಾವಿರ ಭಿನ್ನಾಭಿಪ್ರಾಯ ಇರಬಹುದು, ಮೋದಿನ ಸೋಲಿಸಬೇಕು ಅನ್ನೋ ವಿಷಯದಲ್ಲಿ ಏಕಾಭಿಪ್ರಾಯ ಇದೆ. ಅಲ್ಲ, ನೋ ಐಡಿಯಾಲಜಿಕಲಿ ವಿ ಆರ್ ಒನ್. ನಾವು ಪೊಲಿಟಿಕಲಿ ಅಪೋನೆಂಟ್ ಇದ್ದೀವಿ, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಪೊಲಿಟಿಕಲಿ ನಾನು ಅಗೇನೆಸ್ಟ್ ಇದ್ದಾರೆ, ಅವರು ಫೈಟ್ ಮಾಡ್ತಾರೆ, ನಾನು ಗೆಲ್ತೀನಿ, ನಾನು ಸೋಲ್ತೀನಿ, ಓಕೆ. ಬಟ್ ನನಗೆ ಆಶ್ಚರ್ಯ ಆಗುವಂಥದ್ದು ಏನು ಅಂತಂದರೆ, ಭಾರತೀಯ ಜನತಾ ಪಾರ್ಟಿ ಅಂತ ಸೋ ಕಾಲ್ಡ್ ಹಿಂದುತ್ವದ ಪಾರ್ಟಿ PDP ಜೊತೆಗೆ ಹೋಗಿ ಅಲೈನ್ಸ್ ಮಾಡ್ಕೊಳ್ತದೆ. ಅವತ್ತು ತತ್ವ ಸಿದ್ಧಾಂತಗಳಿರಲಿಲ್ಲ ಅವ್ರಿಗೆ, ಅವ್ರು ಹೋಗ್ಬಿಟ್ಟು ಇನ್ನೊಂದು ಯಾವುದೋ ಒಂದು ಪಾರ್ಟಿ ಜೊತೆಗೆ ಅಲೈನ್ಸ್ ಮಾಡ್ಕೊಳ್ತಾರೆ. ಐಡಿಯಾಲಜಿಕಲಿ ಸಾಧ್ಯನೇ ಇಲ್ಲ. ಶಿವಸೇನೆ ಜೊತೆ ನೀವು ಮಾಡ್ಕೊಂಡ್ರಿ? ಯಾರು? ಶಿವಸೇನಾ ವಾಸ್ ಬೀನ್ ಸಪೋರ್ಟೆಡ್ ಫ್ರಮ್ ಲಾಂಗ್. ವೆನ್ ಇಂದಿರಾ ಗಾಂಧಿ ವಾಸ್ ದೇರ್ ವಿ ಹ್ಯಾವ್ ಅಲ್ಲ ಸರ್, ಒಂದ್ ನಿಮಿಷ, ಪ್ಲೀಸ್ ಕರೆಕ್ಟ್ ಮೀ ಫಾರ್ ರಾಂಗ್ ಸರ್. ಇಟ್ ವಾಸ್ ಇಂದಿರಾ ಗಾಂಧಿ ಹೂ ಸಪೋರ್ಟೆಡ್ ಬಾಲ್ ಸಾಹೇಬ್ ಠಾಕ್ರೆ ಜಿ. ಬಾಳಾಸಾಹೇಬ್ ಠಾಕ್ರೆ ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಿದ್ದು ನಾನೇ ಅಂತಾದ್ರೆ ನಾನು ಒಪ್ಕೊಳ್ತೀನಿ ಅಂತಕ್ಕಂಥದ್ದನ್ನ ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರು ಅವರು. ಬಿಜೆಪಿ ಅವರು ಅದ್ರದ್ದು ಕ್ಲೇಮ್ ಮಾಡ್ಲಿಲ್ಲ. ಒಂದು ನಿಮಿಷ, ಕ್ಲೇಮ್ ಮಾಡ್ತೀನಿ ಒಂದು ನಿಮಿಷ, ಒಂದೇ ನಿಮಿಷ. ಬಿಜೆಪಿ ಅವರು ಕ್ಲೇಮ್ ಮಾಡಲಿಲ್ಲ ನಾವು ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ವಿ ಅಂತ. ಶಿವಸೇನೆ ಅವರು ಹೇಳಿದ್ರು ಎಸ್ ನಾವು ಅಡ್ವಾಣಿ ಹೇಳಿದ್ರು ಇಟ್ಸ್ ರಿಗ್ರೆಟ್, ಅಚಾತುರ್ಯ ಅದು ಬಾಬ್ರಿ ಮಸೀದಿ ಧ್ವಂಸ ಅಂತ ಬಿಜೆಪಿ ಸ್ಟ್ಯಾಂಡ್ ತಗೊಂಡ್ರೆ. ಅವ್ರ ಜೊತೆ ನೀವು ಮೈತ್ರಿ ಮಾಡ್ಕೊಂಡ್ರಿ. ಒಂದ್ ನಿಮಿಷ ಆಯ್ತಾ. ಒಂದು ಈಗ ಒನ್ ಬೈ ಒನ್ ನಾನು ಸಬ್ಜೆಕ್ಟ್ ತಗೊಳ್ಳೋದಾಯ್ತು ಅಂದ್ರೆ ಇದನ್ನ ಸ್ಕಿಪ್ ಮಾಡೋಣ. ಓಕೆ, ಮುಂದೆ. ಈಗ ನೆಕ್ಸ್ಟ್ ಅಲ್ಲ, ನಾನು ಇದನ್ನೊಂದೇ ಮಾತಾಡ್ತಾ ಹೋದ್ರೆ ಬೇರೆ ನಾನು ಕವರ್ ಮಾಡೋದಕ್ಕಾಗಿಲ್ಲ. ಐ ಹಾರ್ಡ್ಲಿ ಹ್ಯಾವ್ 8 minutes. ಸೊ ಈಗ ಟೆಂಟೇಟಿವ್ ಆಗಿ ನಾವು ಆಗ್ಲೇ ನಾವು ಅನಾಲಿಸಿಸ್ ಮಾಡ್ಬೇಕಾದ್ರೆ ಒಂದು ನಾವು ಚರ್ಚೆ ಮಾಡದೇ ಇರುವಂಥ ಪ್ರಶಾಂತ್ ವಿಚಾರ ಏನು ಅಂತಂದರೆ, ದೇರ್ ವಾಸ್ ಅಬೌಟ್ 312 ಸೀಟ್ಸ್ ಫಾರ್ ಭಾರತೀಯ ಜನತಾ ಪಾರ್ಟಿ ಇನ್ ಉತ್ತರ ಪ್ರದೇಶ್ ಇನ್ 2017. ಇವತ್ತಿಗೆ ಅವತ್ತು ಸಮಾಜವಾದಿ ಪಾರ್ಟಿ ಹತ್ರ ಬರೀ 47. ಐ ಆಮ್ ನಾಟ್ ಟೆಲ್ಲಿಂಗ್ ಕಾಂಗ್ರೆಸ್, ಮೇ ಬಿ ವಾಟ್ ಎವರ್ ಗಂಗಾಧರ್ ಮೂರ್ತಿ ಅವರು ಹೇಳಿದ್ದು ನಿಜ ಇರ್ಬೋದು. ವಿ ಡೋಂಟ್ ಹ್ಯಾವ್ ಅ ಫ್ರಾಕ್ಷನ್ ಮ್ಯಾಂಡೇಟ್ ದೇರ್, ನೈದರ್ ವಿ ಹ್ಯಾವ್ ಅ ಗುಡ್ ಗ್ರಾಸ್ ರೂಟ್ ಲೆವೆಲ್ ವರ್ಕರ್ಸ್. ಆದರೆ ಸಮಾಜವಾದಿ ಪಾರ್ಟಿ ಅವತ್ತಿನ ದಿವಸದಲ್ಲಿ 47 ಸೀಟ್ ಇತ್ತು 2017ರಲ್ಲಿ, ಬಿಫೋರ್ 2019. ಇವತ್ತಿನ ದಿವಸದಲ್ಲಿ ಸಮಾಜವಾದಿ ಪಾರ್ಟಿ 118 ಸೀಟ್ ಇದೆ. ಅದೇ ಥರ ಭಾರತೀಯ ಜನತಾ ಪಾರ್ಟಿ 274 ಸೀಟ್ ಇದೆ. ಆನ್ ಅನ್ ಆವ್ರೇಜ್, ಇಫ್ ಐ ಆಮ್ ಈವನ್ ಹೋಲ್ಡಿಂಗ್ ಪರ್ ಸೇ ಫಾರ್ ಎಕ್ಸಾಂಪಲ್ 11 MLAಗಳಿಗೆ ಸೇರಿ ಒಬ್ಬ MP ನ ಗೆಲ್ಲಿಸ್ತಾನೆ ಅಂತಂದ್ರೆ ದೇ ಆರ್ ನಿಯರ್ಲಿ ಲೂಸಿಂಗ್ 16 ಸೀಟ್ಸ್. ಒಂದು ಪ್ರಶಾಂತ್ ಅವಾಗ ಅಂತಿರ್ತಾರೆ, ಪಾಲಿಟಿಕ್ಸ್ ಇಸ್ ನಾಟ್ ಮ್ಯಾಥಮೆಟಿಕ್ಸ್, ಇಟ್ಸ್ ಎ ಕೆಮಿಸ್ಟ್ರಿ. ಇನ್ನು ಮುಂದೆ ಹೇಳ್ಬೇಕು, ಎಕ್ಸೆಲ್ ಶೀಟ್ ಅಲ್ಲ ಪಾಲಿಟಿಕ್ಸ್ ಅಂದ್ರೆ. ಸೊ ಒಂದು ಅದೇನಾಗುತ್ತೆ ಈಗ ಆ ಲೆಕ್ಕಾಚಾರದಲ್ಲಿ ಸುಮ್ಮನೆ ಆ ಲೆಕ್ಕಾಚಾರದಲ್ಲಿ 2019ರಲ್ಲಿ ಕರ್ನಾಟಕದಲ್ಲಿ ಬರಲೇಬಾರದಿತ್ತು ನಿಮ್ಮ ಗವರ್ಮೆಂಟ್ ಅಲ್ವಾ? ಒಂದ್ ನಿಮಿಷ, ಐ ವಿಲ್ ಕಮ್ ಟು ದಟ್ ಪಾಯಿಂಟ್. 25ರಲ್ಲಿ ಬಿಜೆಪಿ ಐ ವಿಲ್ ಕಮ್ ಟು ದಟ್ ಪಾಯಿಂಟ್. ಈಗ ಭಾರತೀಯ ಜನತಾ ಪಾರ್ಟಿದು 2019ರಿಂದ 2023 ತನಕ ಅವರು ಆಡಳಿತ ಮಾಡಿದ್ರು. ಇಡೀ ಕೆಲವೊಂದು ಮಾಧ್ಯಮಗಳು ಅವರೇ ಬರ್ತಾರೆ ಅಂತ ಸಹ ತೋರಿಸಿದ್ರು. ದೆನ್ ವೈ ಡಿಡ್ ದೇ ನಾಟ್ ಸಿ ಸಮ್ಟೈಮ್ಸ್ ಇಟ್ ಮೇ ನಾಟ್ ವರ್ಕ್. ಐ ಆಮ್ ನಾಟ್ ಟೆಲ್ಲಿಂಗ್ ಕರೆಂಟ್ಲಿ ಎಟ್ ದ ಪೇಪರ್ಸ್, ಇವತ್ತು ಕಾಣುವಂಥ ಪೇಪರ್ಸ್ನಲ್ಲಿ ಯಾವ ಸ್ಟ್ರಾಂಗ್ ಇದೆ ಅನ್ನೋದ್ರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಇಲ್ಲಿ ಅಜಿತ್, ಒಂದು ನಾವು ಆಲೋಚನೆ ಮಾಡಬೇಕಾಗಿರೋದು 273 ಇಸ್ ದ ಮ್ಯಾಜಿಕ್ ನಂಬರ್. ಕರೆಂಟ್ಲಿ ವಾಟ್ ಈಸ್ BJP ಲುಕಿಂಗ್ ಆಟ್ 301, ವೇರ್ ದೇರ್ ಎಕ್ಸ್ಟ್ರಾ ಈಸ್ ಅಬೌಟ್ 28 ಸೀಟ್ಸ್. ಬರೀ 28 ಸೀಟ್ಗಳಲ್ಲಿ ಮಾತ್ರನೇ ಭಾರತೀಯ ಜನತಾ ಪಾರ್ಟಿ ಮುಂದೆ ಇರೋದು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ NDA, ಐ ಆಮ್ ಟಾಕಿಂಗ್ ಅಬೌಟ್ ದ BJP. ಇಫ್ ಯು ಆರ್ ಟೆಲ್ಲಿಂಗ್ NDA, ಇಟ್ ಈಸ್ 328. ಟೆಂಟೇಟಿವ್ 55 ಸೀಟ್ ಜಾಸ್ತಿ ಇದ್ದಾರೆ. ಈವನ್ ಇಫ್ ಯು ಆರ್ ಲುಕಿಂಗ್ ಎಟ್ ಸಮ್ ಆಫ್ ದ ಸ್ಟೇಟ್ಸ್ ಲೈಕ್ ಕರ್ನಾಟಕ, ಛತ್ತೀಸ್ಗಢ, ರಾಜಸ್ಥಾನ್, ಮಧ್ಯಪ್ರದೇಶ್, ವೇರ್ ಬಿಹಾರ್ ನಾವು ಅವತ್ತಿರಲಿಲ್ಲ, ಇವತ್ತು ರಾಜಸ್ಥಾನ್ ಇರಲಿಲ್ಲ, ಉತ್ತರ ಪ್ರದೇಶ್ ಇರಲಿಲ್ಲ. So Uttar Pradeshದಲ್ಲಿ I am talking about Samajwadi Party was only 42. Even if I am looking at those numbers, tentatively about 170 to 200 seats where BJP is going to land, including NDA. 170-180 ಸೀಟ್ ಹೋದ್ರೆ there is not even a single alliance who is going to alliance with BJP. They are already threatened. ಮಾತಾಡ್ಸಿಲ್ಲ ಅಲ್ಲ ಅಜಿತ್, ಆಗ್ಲೇ ನೀವು ಹೇಳ್ದಂಗೆ ಪೊಲಿಟಿಕ್ಸ್ ಇಸ್ ನಾಟ್ ಅನ್ ಎಕ್ಸೆಲ್ ಶೀಟ್. ಏನೋ ಒಂದು ಫಾರ್ಮುಲಾ ಹಾಕಿ ಪ್ಲಸ್ ಮೈನಸ್ ಡಿವಿಷನ್ ಮಾಡಿ ಕನ್ವರ್ಟ್ ಮಾಡಿ ನಂಬರ್ ಆಫ್ ಸೀಟ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅನುಭವದಿಂದ ಬಂದಂತ ಹೇಳಿಕೆ. ನೋ, ಇಟ್ಸ್ ಅ ಫ್ಯಾಕ್ಟ್. ಮೊನ್ನೆ ಎಲೆಕ್ಷನ್ ನೀವು ಕಳೆದ ಬಾರಿ ಇವ್ರು ಏನ್ ಹೇಳಿದ್ರು, ಆ ರೀತಿ ವರ್ಕ್ ಆಗೋಂಗಿದ್ರೆ 2019ರ ಲೋಕಸಭಾ ಚುನಾವಣೆಯ ಒಂದು 5 ತಿಂಗಳು ಹಿಂದೆ ತಗೊಂಡ್ರೆ ನಾವು ರಾಜಸ್ಥಾನದಲ್ಲಿ ಅಧಿಕಾರ ಕಳ್ಕೊಂಡಿದ್ವಿ,
ಮಧ್ಯಪ್ರದೇಶದ ಅಧಿಕಾರ ಕಳ್ಕೊಂಡಿದ್ವಿ, ಛತ್ತೀಸ್ಗಢಲ್ಲೂ ಕಳ್ಕೊಂಡಿದ್ವಿ ಪಂಚರಾಜ್ಯಗಳ ಚುನಾವಣೆ ಅಂತ ಬಂದಾಗ. ಆದರೂ ಕೂಡ ಜನ ಕೇಂದ್ರದ ಚುನಾವಣೆ ಅಂತ ಬಂದಾಗ 2019ರಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ 303 ಸೀಟ್ ಕೊಟ್ಟರು. ಕರ್ನಾಟಕದಲ್ಲೂ ಅಷ್ಟೇ, ನಮ್ಮದು 104 ಇತ್ತು, ಇವರಿಬ್ಬರು ಅಲಯನ್ಸು 120 ಇತ್ತು. ಸ್ಟಿಲ್ 28ರಲ್ಲಿ 25 ಕಡೆ BJP ಗೆದ್ದಿತ್ತು ಅವತ್ತು. ಇಟ್ ವಿಲ್ ನಾಟ್ ವರ್ಕ್ ದಟ್ ವೇ. ಸಿ ನೋಡಿ, ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ ಆ ಇಮೇಜಸ್ನ. ನೀವು ನೋಡ್ತಾ ಇದ್ರೆ ಆಗ್ಲಿಂದ ಆ ಇಮೇಜಸ್ ಮಧ್ಯಾಹ್ನದಿಂದ ನೋಡ್ತಾ ಇದ್ದೀನಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದವರು. ನೀವು ತಕ್ಕಡಿನ ಇಟ್ಕೊಂಡ್ರೆ ಒಂದು ತಕ್ಕಡಿನಲ್ಲಿ ನೀವೆಲ್ಲ ಈ ಮಹಾಗಠಬಂಧನ ನಾಯಕರು, ಇನ್ನೊಂದು ತಕ್ಕಡಿಯಲ್ಲಿ ಮೋದಿಯವ್ರನ್ನ ಹಾಕೊಂಡ್ರೆ ಈ ಮಹಾಗಠಬಂಧನಲ್ಲಿ ಇರೋರು ಯಾರ್ಯಾರು, ಅವರ ಬ್ಯಾಕ್ಗ್ರೌಂಡ್ ಏನು, ಅವರ ಒಂದು ಇಮೇಜ್ ಏನು ಸೊಸೈಟಿನಲ್ಲಿ, ಅವರ ಪೊಲಿಟಿಕಲ್ ಸ್ಟ್ರೆಂತ್ ಏನು, ಅವ್ರ ವೀಕ್ನೆಸ್ ನೋಡ್ತಾ ಬಂದ್ರೆ ನಿತೀಶ್ ಕುಮಾರ್ ಇಮೇಜ್ಗೆ ನಾನು ಹೇಳ್ತೀನಿ ಕೇಳಿ. ಕೊನೆ ನಿತೀಶ್ ಕುಮಾರ್ಗೆ ಬಂದೇ ಬರ್ತೀನಿ ನಾನು. ನಿತೀಶ್ ಕುಮಾರ್ ಇಮೇಜ್ ಚೆನ್ನಾಗಿರ್ಬೋದು, ಬಟ್ ನಿತೀಶ್ ಕುಮಾರ್ ಹಿಂದೆ ಇದ್ದಾರೆ ಗೊತ್ತಾ ಯಾರ್ಯಾರು? ಟೇಕ್ ಫಾರ್ ಎಕ್ಸಾಂಪಲ್ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅಂದರೆ ಫಸ್ಟ್ ಜನಕ್ಕೆ ನೆನಪಾಗದೆ ಡೈನಸ್ಟಿ ಪೊಲಿಟಿಕ್ಸು, ವಂಶ ಪಾರಂಪರ್ಯ ರಾಜಕಾರಣ, ಕರಪ್ಷನ್ನು, ನ್ಯಾಷನಲ್ ಹೆರಾಲ್ಡ್ ಕೇಸು, ಬೇಲ್ ಮೇಲೆ ಹೊರಗಿರೋರು. ನೆಕ್ಸ್ಟ್ ಎರಡನೇದಕ್ಕೆ ಬನ್ನಿ, ಲಾಲು ಪ್ರಸಾದ್ ಯಾದವ್ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ವಾಟ್ ಈಸ್ ಲಾಲೂಸ್ ಬ್ಯಾಕ್ಗ್ರೌಂಡ್? ಮತ್ತದೆ ಕರಪ್ಷನ್ನು. 90ರ ದಶಕದಲ್ಲೇ ಮೇವು ಹಗರಣ ಅಂತ ಹೇಳಿ 100 ಕೋಟಿ ನುಂಗಿ ನೀರು ಕುಡಿದಿದ್ದವರು. ಆ ಇಮೇಜ್ ಇವತ್ತಿನವರೆಗೂ ಹಾಗೆ ಕಂಟಿನ್ಯೂ ಆಗ್ತಾ ಬರ್ತಾ ಇದೆ, ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಅಂತ ಹೇಳಿ. ನೆಕ್ಸ್ಟ್ ಸ್ಟಾಲಿನ್ ಇದ್ರು. ಸ್ಟಾಲಿನ್ ಕತೆ ನಿಮಗೆ ಗೊತ್ತಿದೆ, ತಮಿಳ್ನಾಡಲ್ಲಿ DMK ಫೈಲ್ಸ್ ಅಂತ ಹೇಳಿ ಅಣ್ಣಾಮಲೈನವರು ಒಂದು ದೊಡ್ಡ ವೇವ್ನೇ ಕ್ರಿಯೇಟ್ ಮಾಡಿದಾರಲ್ಲಿ. ಯಾವ್ಯಾವ ರೀತಿ ಅಲ್ಲಿನ ಮಂತ್ರಿಗಳು ಅರೆಸ್ಟ್ ಆಗ್ತಿದ್ದಾರೆ, ಯಾವ ರೀತಿ ರೈಡ್ ಆಗ್ತಾ ಇದೆ, ಅವ್ರು ಯಾವ ರೀತಿ ಒಂದು ಸ್ಟ್ರೆಂತ್ನ ತೋರಿಸ್ತಾ ಇದ್ದಾರೆ ನಮ್ಮ ವಿರುದ್ಧ. ದಟ್ ಈಸ್ ಸ್ಟಾಲಿನ್. ನೆಕ್ಸ್ಟ್ ಯು ಕಮ್ ಟು ಶರದ್ ಪವಾರ್ ಅಂದರೆ ಮಹಾರಾಷ್ಟ್ರದಲ್ಲಿ ನಿಮಗೆ ಗೊತ್ತು, ಶುಗರ್ ಲಾಬಿ, ಕೋಆಪರೇಟಿವ್ ಲಾಬಿ, ಬರೀ ಈ ಥರದ್ದೇ ಇರೋದು. ಅದರ ನೆಕ್ಸ್ಟು ಓಮರ್ ಅಬ್ದುಲ್ಲಾ. ನಂಗೆ ಓಮರ್ ಅಬ್ದುಲ್ಲಾ ಅಲ್ಲಿ ಕೂತ್ಕೊಂಡು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂದಾಗ ನಗು ಬರ್ತಾ ಇತ್ತು. ಕಾಶ್ಮೀರನ ಓಮರ್ ಅಬ್ದುಲ್ಲಾನು ಅಷ್ಟೇ ವಂಶ ಪಾರಂಪರಿಕ ರಾಜಕಾರಣ ಮಾಡಿಕೊಂಡು, ಅಲ್ಲೂ ಅಷ್ಟೇ ಆ ರೋಶ್ನಿ ಕಾಯ್ದೆ ಅದು ಇದು ಅಂತ ಮಾಡಿಕೊಂಡು ಸಾವಿರಾರು ಎಕರೆ ಜಮೀನುಗಳನ್ನ ಅವ್ರ ಕುಟುಂಬಕ್ಕೆ ತಗೊಂಡಿರುವಂತ ಒಬ್ಬ ರಾಜಕೀಯ ನಾಯಕ. ನೆಕ್ಸ್ಟ್ ಅದು ಬಿಟ್ಬಿಟ್ಟು ಕೇಜ್ರಿವಾಲ್ ಬನ್ನಿ. ಮಹಾಗಠಬಂಧನ್ ಸದಸ್ಯರ ಬಗ್ಗೆ ಬಿಜೆಪಿ ಸರ್ಟಿಫಿಕೇಟ್ ಕೊಡದಿದ್ರೆ ಈ ಸರ್ಟಿಫಿಕೇಟ್ ಅಜಿತ್ ದಟ್ ಈಸ್ ವಾಟ್ ಪೀಪಲ್ ವಿಲ್ ಸಿ. ನೀವು ಈ ರೀತಿಯ ಇಮೇಜ್ ಇರುವಂತವ್ರನ್ನ ಹಿಂದೆ ಇಟ್ಕೊಂಡು ನೀವು ಮುಂದೆ ನಿತೀಶ್ ಕುಮಾರ್ ಹೋದ್ರೆ ಏನ್ ಜನ ಸುಲಭವಾಗಿ ಓಟ್ ಹಾಕ್ಬಿಡ್ತಾರಾ? ಹಿಂದೆ ಕಾಣಿಸೋದಿಲ್ಲ. ಪ್ಲಸ್ ಇವರೆಲ್ಲಾರ್ದು ಒಬ್ಬೊಬ್ರದ್ದು ನೋಡಿ, ಭ್ರಷ್ಟಾಚಾರ ನೋಡಿ, ಒಬ್ಬೊಬ್ರದ್ದು ಆಸ್ತಿಗಳು ನೋಡಿ, ಸಾವಿರಾರು ಕೋಟಿ ಡಿಕ್ಲೇರ್ ಮಾಡಿರೋದು. ಅವರು ಯಾರ ಅಗೇನ್ಸ್ಟ್ ಫೈಟ್ ಮಾಡ್ತಿರೋದು? ನರೇಂದ್ರ ಮೋದಿ. ಹೂ ಇಸ್ ನರೇಂದ್ರ ಮೋದಿ? ನೌ ಲೆಟ್ಸ್ ಟಾಕ್ ಅಬೌಟ್ ಮೋದಿ. ಗುಜರಾತ್ ಅಂತ ರಾಜ್ಯದಲ್ಲಿ 13 ವರ್ಷ ಮುಖ್ಯಮಂತ್ರಿ ಆಗಿ ಒಂದು ಗುಜರಾತ್ ಮಾಡೆಲ್ನ ಸೆಟಪ್ ಮಾಡಿ ಇಡೀ ದೇಶಕ್ಕೆ ಮಾದರಿ ಆದಂಥವ್ರು. ಅದಾದ ನಂತರ ಪ್ರಧಾನಮಂತ್ರಿಗಳಾಗಿ ಜಗತ್ನಲ್ಲಿ 10ನೇ ಸ್ಥಾನದಲ್ಲಿದ್ದಂಥ ಮಹಾಗಠಬಂಧನದ ಈ ಪ್ರಯತ್ನ ನಿಮ್ಮನ್ನು ಶೇಕ್ ಮಾಡ್ತಾ ಇದೆ. ಆ ಕಾರಣಕ್ಕೆ ಚಂದ್ರಬಾಬು ನಾಯ್ಡು ಜೊತೆಗೆ ಮಾತಾಡ್ತಿದ್ದೀರಿ, ಆ ಕಾರಣಕ್ಕೆ JDS ಜೊತೆಗೆ ಮಾತಾಡ್ತಿದ್ದೀರಿ. ಇಲ್ಲದೆ ಇದ್ರೆ ಕಾನ್ಫಿಡೆಂಟ್ ಆಗಿರ್ರಿ, ಯಾರೇನಾದ್ರು ಮಾಡ್ಕೊಂಡು ಅಷ್ಟೇ ಅಂತ ಹೇಳಿ. ಅಜಿತ್, ನಾನು ಇಷ್ಟೊತ್ತು ಹೇಳಿದ್ ನಿಜಾನ ಸುಳ್ಳ ನೀವೇ ಹೇಳಿ ಅಜಿತ್. ನೀವೆರಡನ್ನ ತುಲನೆ ಮಾಡಿ ನೋಡಿದಾಗ ಒಬ್ಬ ಮತದಾರ ವೋಟ್ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದಾಗ, ಇದು ಯಾರೋ ಒಬ್ರು ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಅಥವಾ ಯಾವುದೋ ಮೈಸೂರಿನಲ್ಲಿ ಕುತ್ಕೊಂಡು ಕೇಂದ್ರಕ್ಕೆ ಒಂದು ವೋಟ್ ಹಾಕ್ಬೇಕು ಅಂತ ನೋಡಿದಾಗ ಆತ ನೋಡೋದು ಈ ತಕ್ಕಡಿನೇ ಹೊರತು ಅಲ್ಲಿ ಲೋಕಲಲ್ಲಿ ಆ ಪಕ್ಷದವನು ಯಾರಿದ್ದಾರೆ ಅಂತೆಲ್ಲ ನೋಡೋದಿಲ್ಲ. ದಟ್ ವಿಲ್ ನಾಟ್ ವರ್ಕ್ ದಟ್ ವೇ. ಇಟ್ ಹ್ಯಾಸ್ ಬಿನ್ ಪ್ರೂವನ್. 2019ರಲ್ಲಿ ತಿರ್ಗಿ ಅವ್ರು ಉತ್ತರ ಪ್ರದೇಶದ ಎಕ್ಸಾಂಪಲ್ ಕೊಡ್ತಾ ಇದ್ರು. SP ವಿಷಯ ಹೇಳ್ತಾ ಇದ್ರು, ನಮ್ಮ ವಿಷಯ ಹೇಳ್ತಾ ಇದ್ರು. ನಾವು 312ರಿಂದ 273ಗೆ ಬಂದ್ರಿ ಅಂತ. ಬಟ್ 312ರಿಂದ 273ಗೆ ಬಂದ್ವಿ. ಬಟ್ ಎಷ್ಟು ಜನ ಸಿಟ್ಟಿಂಗ್ ಮಂತ್ರಿಗಳಿಗೆ ಟಿಕೆಟ್ನ ಡಿನೇ ಮಾಡಿದ್ವಿ, ಎಷ್ಟು ಜನ ಸಿಟ್ಟಿಂಗ್ MLAಗಳನ್ನ ಟಿಕೆಟ್ನ ಡಿನೇ ಮಾಡಿ ಹೊಸ ಮುಖಗಳನ್ನ ತಂದ್ವಿ. ತಿರ್ಗಾ ಆಮೇಲೆ ಅಲ್ಲಿ ಆಂಟಿ ಇನ್ಕಂಬೆನ್ಸಿ ಇತ್ತು. ಈವನ್ ದೆನ್ ವಿ ವರ್ ಏಬಲ್ ಟು ಗೆಟ್ 273 ಸೀಟ್ಸ್. ಅದನ್ನು ಮಾತಾಡ್ಬೇಕಲ್ಲ. ಆ ಚೇಂಜಸ್ ಮಾಡಿದ್ದು ಆಂಟಿ ಇನ್ಕಂಬೆನ್ಸಿ ಇಟ್ಕೊಂಡು ಮಾತಾಡ್ಬೇಕಲ್ಲ ನಾವು. ಸಮಯ ಆಗಿದೆ, ಒಂದು ಬ್ರೇಕ್ ಮುಗಿಸ್ಕೊಂಡು ವಾಪಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.